ಅಯೋಧ್ಯೆಯ ಸರಾಯು ನದಿಯಲ್ಲಿ ದೀಪೋತ್ಸವ ನಡೀತಾ ಇದೆ. ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ಮಂದಿ ಅಯೋಧ್ಯೆಯ ಸರಾಯು ನದಿಯ ದಡಕ್ಕೆ ಆಗಮಿಸಿ ದೀಪಗಳನ್ನ ಹಚ್ಚುತ್ತಾ ಇದ್ರು, ತಮ್ಮ ಭಕ್ತಿಯನ್ನ ತೋರ್ಪಡಿಸ್ತಾ ಇದ್ರು. ಇಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. 500 ವರ್ಷಗಳ ಕಾತರಕ್ಕೆ ಇಂದು ತೆರೆ ಬಿದ್ದಿದೆ. 500 ವರ್ಷಗಳ ಒಂದು ಸಂಭ್ರಮ ಕಾತರಕ್ಕೆ ಇಂದು ತೆರೆ ಬಿದ್ದಿರುವಂತದ್ದು. ಲಕ್ಷಾಂತರ ಮಂದಿ, ಕೋಟ್ಯಾಂತರ ರಾಮ ಭಕ್ತರು ಇಂದು ಅಯೋಧ್ಯೆಗೆ ಆಗಮಿಸಿ ಸರಾಯು ನದಿಯಲ್ಲಿ ದೀಪವನ್ನ ಬೆಳಗ್ತಾ ಇದ್ದಾರೆ. ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಪ್ರಾಣ ಪ್ರತಿಷ್ಠಾಪನೆಯ ಒಂದು ನಂತರ ಸಂಭ್ರಮದಲ್ಲಿ ಮಿಂದೆದ್ದಿದ್ದಾರೆ. ಇಂದು ಪ್ರಧಾನಿ ಮೋದಿ ಅವರು ಕರೆಯನ್ನ ನೀಡಿದ್ರು. ದೀಪಾವಳಿಯ ರೀತಿಯಲ್ಲಿ ಎಲ್ಲರೂ ಕೂಡ ದೀಪವನ್ನ ಬೆಳಗಿ, ಎಲ್ಲರೂ ಕೂಡ ಪ್ರತಿಯೊಬ್ಬರು ಅಯೋಧ್ಯೆಗೆ ಬರ್ಲಿಕ್ಕಾಗಲ್ಲ, ತಾವು ಇರುವಂತಹ ಸ್ಥಳದಲ್ಲಿಯೇ ಮನೆಯಲ್ಲಿಯೇ ದೀಪವನ್ನ ಬೆಳಗೋದ್ರ ಮೂಲಕ ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಸಂಭ್ರಮಿಸೋಣ ಅನ್ನುವ ರೀತಿಯಲ್ಲಿ ಕರೆಯನ್ನ ನೀಡಿದ್ರು. ಇಂದು ಅಯೋಧ್ಯ ರಾಮ ಜನ್ಮಭೂಮಿ ಅಯೋಧ್ಯ ರಾಮ ಮಂದಿರದಲ್ಲಿ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಇಂದು ಸಂಜೆ ಈಗ ಸರಾಯು ನದಿಯ ತೀರದಲ್ಲಿ ಲಕ್ಷಾಂತರ ದೀಪಗಳನ್ನ ಬೆಳಗೋದ್ರ ಮೂಲಕ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಸರಾಯು ನದಿಗೂ ಶ್ರೀರಾಮಲಲ್ಲನಿಗೂ ಅವಿನಾಭಾವವಾದಂತಹ ಸಂಬಂಧವಿದೆ. ಶ್ರೀರಾಮಲಲ್ಲನ ಒಂದು ಅಸ್ತಿತ್ವಕ್ಕೆ ಸಾಕ್ಷಿಯಾಗಿ ಸರಾಯು ನದಿ ಹರಿತಾ ಇರುವಂಥದ್ದು. ಈ ಒಂದು ಸರಾಯು ನದಿಯ ತೀರದಲ್ಲಿ ಭಕ್ತರು ದೀಪಗಳನ್ನ ಬೆಳಗಿಸೋದ್ರ ಮೂಲಕ ತಮ್ಮ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮಿಂದೇಳ್ತಾ ಇದ್ದಾರೆ. ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಲಕ್ಷಾಂತರ ಮಂದಿ ಕಳೆದ 1 ತಿಂಗಳಿಂದಲೂ ಕೂಡ ಸರಾಯು ನದಿಗೆ ಭೇಟಿಯನ್ನ ನೀಡ್ತಾ ಇದ್ರು, ಪೂಜೆಯನ್ನ ಸಲ್ಲಿಸ್ತಾ ಇದ್ರು. ಕಳೆದ 1 ವಾರದಿಂದಲೂ ಪ್ರತಿದಿನವೂ ಕೂಡ ಲಕ್ಷಾಂತರ ದೀಪಗಳನ್ನ ಸರಾಯು ನದಿಯ ದಡದಲ್ಲಿ ಬೆಳಗ್ತಾ ಇದ್ರು. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಒಂದು ಸಂದರ್ಭದಲ್ಲಿ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಲಕ್ಷಾಂತರ ಮಂದಿ ಅಯೋಧ್ಯೆ ಹತ್ರ ಧಾವಿಸಿ ಬರ್ತಾ ಇದ್ದಾರೆ. ಕೋಟ್ಯಾಂತರ ರಾಮ ಭಕ್ತರು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮ ಭಕ್ತರ ಒಂದು ಸಂತಸಕ್ಕೆ ಮಿತಿಯೇ ಇಲ್ಲದಂತಹ ಒಂದು ಸಂದರ್ಭ ಇದು. ಯಾಕಂದ್ರೆ 500 ವರ್ಷಗಳ ಒಂದು ಕಾತರ ಏನಿತ್ತು, ಒಂದು ಆಸೆ ಏನಿತ್ತು, ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗಬೇಕು, ರಾಮಲಲ್ಲಾನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂತಹ ಒಂದು ಅವರ ಕನಸು ಏನಿತ್ತು ಅದು ಇಂದು ನನಸಾಗಿದೆ. ಈ ಒಂದು ಸಂಭ್ರಮಾಚರಣೆ ಇನ್ನೂ ಕೂಡ ಮುಂದುವರಿತಾ ಇದೆ. ಅದರ ಒಂದು ಭಾಗವಾಗಿಯೇ ಸರಾಯು ನದಿಯ ತೀರದಲ್ಲಿ ಇಂದು ಸಂಜೆಯಿಂದಲೇ ದೀಪವನ್ನ ಬೆಳಗಿಸೋದಕ್ಕೆ ಭಕ್ತಾದಿಗಳು ಮುಂದಾಗಿದ್ದಾರೆ. ತಮ್ಮ ಭಕ್ತಿಯ ಪರಾಕಾಷ್ಠೆಯನ್ನ ದೀಪ ಬೆಳಗೋದ್ರ ಮೂಲಕ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರಾಯು ಘಾಟ್ನಲ್ಲಿ ನಾವು ನೋಡ್ತಾ ಇದ್ದೀವಿ, ವೀಕ್ಷಿಸ್ತಾ ಇದ್ದೀವಿ. ಸಾವಿರಾರು ಮಂದಿ ಆಗಮಿಸ್ತಾ ಇದ್ದಾರೆ ಅಯೋಧ್ಯೆ ಹತ್ರ. ನಿನ್ನೆ ಇಂದು ಉದ್ಘಾಟನೆಯಾದಂತಹ ರಾಮ ಮಂದಿರಕ್ಕೆ ಹೂವಿನ ಅಲಂಕಾರವನ್ನ ಮಾಡಿದ್ರು. ಮೊನ್ನೆ ದೀಪದ ಅಲಂಕಾರವನ್ನ ಕೂಡ ಮಾಡಿದ್ರು, ಲೈಟಿಂಗ್ಸ್ನ ವ್ಯವಸ್ಥೆಯನ್ನ ಮಾಡಿದ್ರು. ಅಯೋಧ್ಯೆಯು ಕೂಡ ಬೆಳಕಿನಲ್ಲಿ ಇನ್ನಷ್ಟು ಹೊಳಪನ್ನ ಹೆಚ್ಚಿಸಿಕೊಂಡಿದೆ. ಈ ಒಂದು ಸಂದರ್ಭದಲ್ಲಿ ಭಕ್ತರು ಸರಾಯು ನದಿಯ ದಡದಲ್ಲಿ ದೀಪವನ್ನ ಬೆಳಗೋದ್ರ ಮೂಲಕ ಅಯೋಧ್ಯೆಯ ರಾಮ ಮಂದಿರದ ಹೊಳಪನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ. ಲಕ್ಷಾಂತರ ದೀಪಗಳನ್ನ ಬೆಳಗ್ತಾ ಇದ್ದಾರೆ. ಸಾವಿರಾರು ಮಂದಿ ಸರಾಯು ಘಾಟ್ನಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯ ಈ ಒಂದು ಸಂದರ್ಭವನ್ನ ಸಂಭ್ರಮಿಸ್ತಾ ಇದ್ದಾರೆ. ರಾಮ ಭಕ್ತರ ಸಂಭ್ರಮಕ್ಕೆ ಇಂದು ಮಿತಿಯೇ ಇಲ್ಲದಂತಹ ಒಂದು ಸಂದರ್ಭ ಇದಾಗಿದೆ. ಶತಮಾನಗಳ ಕಾತರಕ್ಕೆ ಇಂದು ತೆರೆ ಬಿದ್ದಿದೆ. ರಾಮಲಲ್ಲ ಮೂರ್ತಿಯ ಒಂದು ಪ್ರಾಣ ಪ್ರತಿಷ್ಠಾಪನೆ ಇಂದು ನೆರವೇರಿದೆ. ಅಯೋಧ್ಯೆಯಲ್ಲಿ ಸಾವಿರಾರು ಭಕ್ತರು ಧಾವಿಸಿ ಬರ್ತಾ ಇದ್ದಾರೆ. ಲಕ್ಷಾಂತರ ಭಕ್ತರು ಈಗಾಗಲೇ ಆ ರಾಮ ಮಂದಿರದ ವೀಕ್ಷಣೆಯನ್ನ ಮಾಡಿದ್ದಾರೆ. ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಲಕ್ಷಾಂತರ ಮಂದಿ ಸಾಕ್ಷಿಯಾಗಿದ್ದಾರೆ. ಈಗ ದೀಪವನ್ನ ಬೆಳಗೋದ್ರ ಮೂಲಕ ತಮ್ಮ ಭಕ್ತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.